ಕೈಲಾಸ ಪರ್ವತ ರಹಸ್ಯಗಳು ಮತ್ತು ಆಧ್ಯಾತ್ಮಿಕ ಮಹತ್ವ. ಕೈಲಾಸ ಪರ್ವತ ಇದು ರಹಸ್ಯಗಳಿಂದ ತುಂಬಿದ ತಾಣ. 2001ರಲ್ಲಿ ಚೀನಾ ಸರ್ಕಾರವು ಕೆಲವು ಅಚ್ಚರಿಪಡುವ ವಿಷಯಗಳನ್ನು ನೋಡಿದ ನಂತರ ಕೈಲಾಸ ಪರ್ವತವನ್ನು ಹತ್ತುವುದಕ್ಕೆ ತಕ್ಷಣವೇ ನಿಷೇಧ ಹೇರಿತು. ಆದರೆ ಅಂದು ನಿಜವಾಗಿ ಏನಾಯಿತು? ಇಲ್ಲಿಯವರೆಗೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಈ ಪರ್ವತದ ಶಿಖರವನ್ನು ತಲುಪಲು ಏಕೆ ಸಾಧ್ಯವಾಯಿತು? ಈ ಪರ್ವತವನ್ನು ಏರಲು ಪ್ರಯತ್ನಿಸಿದವರು 2 ವರ್ಷಗಳೊಳಗೆ ಏಕೆ ಸಾವನ್ನಪ್ಪುತ್ತಾರೆ? ಮತ್ತು ಅತ್ಯಂತ ಅಚ್ಚರಿಯ ವಿಷಯವೆಂದರೆ ಈ ಪರ್ವತದಲ್ಲಿ ವಯಸ್ಸು ದ್ವಿಗುಣ ವೇಗದಲ್ಲಿ ಏಕೆ ಹೆಚ್ಚಾಗುತ್ತದೆ? ಕೈಲಾಸ ಪರ್ವತದ ಕೆಳಗೆ ಶಂಭಾಲ ಎಂಬ ಪ್ರಾಚೀನ ನಗರ ನಿಜವಾಗಿಯೂ ಅಡಗಿದೆಯೇ? ಅಮೆರಿಕಾದ ನಾಸಾ ಸಂಸ್ಥೆ ಈ ಪರ್ವತದಲ್ಲಿ ಏನೋ ನೋಡಿದೆ, ಅದು ಅವರ ವಿಜ್ಞಾನಿಗಳನ್ನು ಬೆಚ್ಚಿಬೀಳಿಸಿತು. ಚೀನಾ ಕೈಲಾಸ ಪರ್ವತಕ್ಕೆ ಹೆಲಿಕಾಪ್ಟರ್ ಕಳುಹಿಸಿದಾಗ ಏನಾಯಿತು? ಈ ಎಲ್ಲಾ ಪ್ರಶ್ನೆಗಳು ಮತ್ತು ಬಗೆಹರಿಯದ ರಹಸ್ಯಗಳನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ಬಹಿರಂಗಪಡಿಸುತ್ತೇವೆ. ಆದ್ದರಿಂದ ನಮ್ಮೊಂದಿಗೆ ಇರಿ, ಏಕೆಂದರೆ ನೀವು ತಿಳಿದುಕೊಳ್ಳಲಿರುವುದು ನಿಮ್ಮ ಕಲ್ಪನೆಗೂ ಮೀರಿದ ವಿಚಾರವಾಗಿದೆ. ಭಾರತ ಮತ್ತು ಚೀನಾ ನಡುವಿನ 1962ರ ಗಡಿ ವಿವಾದವು ಭೀಕರ ಯುದ್ಧಕ್ಕೆ ತಿರುಗಿತು ಮತ್ತು ಇದರಲ್ಲಿ ಭಾರತಕ್ಕೆ ಭಾರಿ ನಷ್ಟವಾಯಿತು. ಈ ಯುದ್ಧದ ಪರಿಣಾಮವಾಗಿ ಚೀನಾ ಭಾರತದ ಸುಮಾರು 7,20,000 ಚದರ ಮೈಲಿ ಭೂಮಿಯನ್ನು ವಶಪಡಿಸಿಕೊಂಡಿತು ಮತ್ತು ಇದೇ ಸಮಯದಲ್ಲಿ ಕೈಲಾಸ ಪರ್ವತದ ಪ್ರದೇಶವು ಚೀನಾದ ನಿಯಂತ್ರಣಕ್ಕೆ ಹೋಯಿತು. 1962ರ ಚೀನಾ ಯುದ್ಧದ ನಂತರ ಇಡೀ ದೇಶ ಆಘಾತದಲ್ಲಿದ್ದಾಗ ಸಂಸತ್ತಿನಲ್ಲಿ ಡೆಹ್ರಾಡೂನ್ ಸಂಸದ ಮಹಾವೀರ್ ತ್ಯಾಗಿ ಅವರು ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಅದು ಇಂದಿಗೂ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಮಹಾವೀರ್ ತ್ಯಾಗಿ ಅವರು ನೆಹರು ಅವರನ್ನು ನೇರವಾಗಿ ಪ್ರಶ್ನಿಸಿದರು, ನಿಮ್ಮ ಕಣ್ಣೆದುರೇ ಚೀನಾ ನಮ್ಮ 72,000 ಚದರ ಮೈಲಿ ಭೂಮಿಯನ್ನು ವಶಪಡಿಸಿಕೊಂಡಿದೆ, ನೀವು ಅದನ್ನು ಯಾವಾಗ ಮರಳಿ ಪಡೆಯುವಿರಿ? ನೆಹರು ಅವರ ಉತ್ತರ ಇಂದಿಗೂ ಜನರ ಹೃದಯದಲ್ಲಿ ಪ್ರತಿಧ್ವನಿಸುತ್ತದೆ. ಅವರು ಹೇಳಿದರು, ಹೋದ ಭೂಮಿ ಹೋಯಿತು. ಹೇಗೂ ಆ ಭೂಮಿ ಬಂಜರು ಭೂಮಿಯಾಗಿತ್ತು. ಆ ಪ್ರದೇಶದಲ್ಲಿ ಹುಲ್ಲಿನ ಒಂದು ಕಡ್ಡಿಯೂ ಬೆಳೆಯುವುದಿಲ್ಲ. ಇದಕ್ಕೆ ಮಹಾವೀರ್ ತ್ಯಾಗಿ ಕೆರಳಿದರು ಮತ್ತು ಅಸಾಮಾನ್ಯ ಹಾಗೂ ತೀಕ್ಷ್ಣವಾದ ಉತ್ತರ ನೀಡಿದರು. ಅವರು ತಮ್ಮ ಬೋಳು ತಲೆಯನ್ನು ನೆಹರು ಅವರ ಕಡೆಗೆ ತಿರುಗಿಸಿ, ಇಲ್ಲಿಯೂ ಏನೂ ಬೆಳೆಯುವುದಿಲ್ಲ, ಹಾಗಾದರೆ ನಾನಿದನ್ನು ಕತ್ತರಿಸಲಿ ಎಂದರು. ಆ ದಿನಗಳಲ್ಲಿಯೂ ಭಾರತವು ಕನಿಷ್ಠ ಕೈಲಾಸ ಮಾನಸ ಸರೋವರ ಪ್ರದೇಶವನ್ನು ಮುಕ್ತಗೊಳಿಸಲು ಪ್ರಯತ್ನಿಸಬೇಕು ಎಂಬ ಚರ್ಚೆ ನಡೆಯುತ್ತಿತ್ತು. ದೇಶದ ದುರದೃಷ್ಟವಶಾತ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 1950ರಲ್ಲಿ ನಿಧನರಾದರು ಮತ್ತು ನೆಹರು ಮೇಲೆ ಒತ್ತಡ ಹೇರುವವರಾರೂ ಇರಲಿಲ್ಲ. ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನು ಇದುವರೆಗೆ 7,000ಕ್ಕೂ ಹೆಚ್ಚು ಜನರು ಏರಿದ್ದಾರೆ. ಅದಕ್ಕಿಂತ 200 ಮೀಟರ್ ಕಡಿಮೆ ಎತ್ತರದ ಕೈಲಾಸ ಪರ್ವತವನ್ನು ಇಂದಿಗೂ ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸಿ ಯಾರೂ ಏರಲು ಸಾಧ್ಯವಾಗಿಲ್ಲ. ಇದರ ಬಗ್ಗೆ ನಾವು ಮುಂದೆ ಮಾತನಾಡುತ್ತೇವೆ. ಈ ಅದ್ಭುತ ಪರ್ವತವು ತನ್ನ ರಹಸ್ಯಮಯ ಮತ್ತು ಆಧ್ಯಾತ್ಮಿಕತೆಯಿಂದ ತುಂಬಿದ ಕಥೆಗಳಿಗೆ ಹೆಸರುವಾಸಿಯಾಗಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಕೈಲಾಸ ಪರ್ವತದ ಬಳಿ ಪ್ರಾಚೀನ ಸಂಪತ್ತಿನ ಅಧಿಪತಿ ಕುಬೇರನ ನಗರವಿದೆ. ತಮ್ಮ ಜೀವಿತಾವಧಿಯಲ್ಲಿ ಉತ್ತಮ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯ ಆತ್ಮವು ಮರಣಾನಂತರ ಕೈಲಾಸ ಪರ್ವತದಲ್ಲಿ ಸ್ಥಾನವನ್ನು ಪಡೆಯುತ್ತದೆ ಎಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಇದನ್ನು ಪ್ರಪಂಚದ ಅತ್ಯಂತ ಅದ್ಭುತ ಮತ್ತು ಪವಿತ್ರ ಪರ್ವತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಕೈಲಾಸ ಪರ್ವತದ ಪವಿತ್ರತೆ. ಸಮುದ್ರ ಮಟ್ಟದಿಂದ 6,718 ಮೀಟರ್ ಎತ್ತರದಲ್ಲಿರುವ ಕೈಲಾಸ ಪರ್ವತ ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮದ ಅನುಯಾಯಿಗಳಿಗೆ ಅತ್ಯಂತ ಪವಿತ್ರವಾಗಿದೆ. ಹಿಂದೂ ಧರ್ಮದಲ್ಲಿ ಇದನ್ನು ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಅವರು ಇಲ್ಲಿ ತಮ್ಮ ಪತ್ನಿ ಪಾರ್ವತಿಯೊಂದಿಗೆ ವಾಸಿಸುತ್ತಾರೆ. ಬೌದ್ಧ ಧರ್ಮದ ಅನುಯಾಯಿಗಳು ಪರಮ ಆನಂದದ ಪ್ರತೀಕವಾದ ಬುದ್ಧ ಡೆಮ್ಚಾಕ್ ಈ ಪರ್ವತದ ಅಧಿಷ್ಠಾನ ದೇವರೆಂದು ನಂಬುತ್ತಾರೆ. ಜೈನ ಧರ್ಮದ ಅನುಯಾಯಿಗಳು ಇದನ್ನು ಅಷ್ಟಾಪದ ಎಂದು ಕರೆಯುತ್ತಾರೆ. ಇಲ್ಲಿ ಪ್ರಥಮ ತೀರ್ಥಂಕರ ಋಷಭದೇವನು ನಿರ್ವಾಣವನ್ನು ಪಡೆದನು. ಕೈಲಾಸ ಪರ್ವತವನ್ನು ಶ್ರದ್ಧೆ ಮತ್ತು ಆಸ್ಥೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಇದು ಕೇವಲ ಒಂದು ಪರ್ವತವಲ್ಲ, ಬದಲಿಗೆ ಧರ್ಮ, ಆಸ್ಥೆ ಮತ್ತು ರಹಸ್ಯಗಳ ಅದ್ಭುತ ಸಂಗಮವಾಗಿದೆ. ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ನನ್ನದೊಂದು ಸಣ್ಣ ವಿನಂತಿ. ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆದು ನಿಮ್ಮ ಆಶೀರ್ವಾದ ನೀಡಿ. ಈಗ ನಾವು ಈ ರಹಸ್ಯಮಯ ಯಾತ್ರೆಯಲ್ಲಿ ಮುಂದೆ ಸಾಗೋಣ. ರಷ್ಯಾದ ತಜ್ಞರ ಸಂಶೋಧನೆ ಮತ್ತು ಸಮಯದ ಪರಿಣಾಮ. 1999ರಲ್ಲಿ ರಷ್ಯಾದ ತಜ್ಞ ಎರ್ನೆಸ್ಟ್ ಮುಲ್ತಾಶಿಫ್ ಮತ್ತು ಅವರ ತಂಡವು ಕೈಲಾಸ ಪರ್ವತದ ರಹಸ್ಯಗಳನ್ನು ತಿಳಿಯಲು ಒಂದು ಸಾಹಸಮಯ ಹೆಜ್ಜೆ ಇಟ್ಟರು. ಅವರ ಪರ್ವತಾರೋಹಣ ತಂಡದಲ್ಲಿ ಭೂವಿಜ್ಞಾನ, ಭೌತಶಾಸ್ತ್ರದ ತಜ್ಞರು ಮತ್ತು ಇತಿಹಾಸಕಾರರು ಸೇರಿದ್ದರು. ಈ ತಂಡವು ಟಿಬೆಟಿಯನ್ ಲಾಮಾಳನ್ನು ಭೇಟಿಯಾಯಿತು ಮತ್ತು ಕೈಲಾಸ ಪರ್ವತದ ಸುತ್ತಮುತ್ತ ಹಲವು ತಿಂಗಳುಗಳನ್ನು ಕಳೆದರು. ಆ ರಹಸ್ಯಮಯ ಸ್ಥಳದ ಆಳವನ್ನು ಅರ್ಥಮಾಡಿಕೊಳ್ಳಲು ಮುಲ್ತಾಶಿಫ್ ತಮ್ಮ ಈ ಯಾತ್ರೆಯ ವಿಸ್ತೃತ ವಿವರಣೆಯನ್ನು ವೇರ್ ಡು ವಿ ಕಮ್ ಫ್ರಮ್ ಎಂಬ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ.
ಇದರಲ್ಲಿ ಅವರು ಕೈಲಾಸ ಪರ್ವತದ ಬಗ್ಗೆ ಆಘಾತಕಾರಿ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಅವರ ತಂಡವು ಕೈಲಾಸ ಪರ್ವತವು ವಾಸ್ತವವಾಗಿ ಪ್ರಾಚೀನ ಕಾಲದಲ್ಲಿ ನಿರ್ಮಿಸಲಾದ ಒಂದು ಬೃಹತ್ ಮಾನವ ನಿರ್ಮಿತ ಪಿರಮಿಡ್ ಎಂಬ ತೀರ್ಮಾನಕ್ಕೆ ಬಂದಿತು. ಈ ಪಿರಮಿಡ್ ಹಲವು ಸಣ್ಣ ಪಿರಮಿಡ್ಗಳಿಂದ ಆವೃತವಾಗಿದೆ ಮತ್ತು ಈ ಸ್ಥಳವು ಅಲೌಕಿಕ ಚಟುವಟಿಕೆಗಳ ಕೇಂದ್ರವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಮುಲ್ತಾಶಿಫ್ ಅಲ್ಲಿಂದ ಹಿಂದಿರುಗಿದ ನಂತರ ಬರೆದರು, ರಾತ್ರಿಯ ಮೌನದಲ್ಲಿ ನಮಗೆ ಬೆಟ್ಟದೊಳಗಿನಿಂದ ಒಂದು ವಿಚಿತ್ರ ರೀತಿಯ ಪಿಸುಮಾತುಗಳು ಕೇಳಿಸುತ್ತಿದ್ದವು. ಒಂದು ರಾತ್ರಿ ನನ್ನ ಇಬ್ಬರು ಸಹೋದ್ಯೋಗಿಗಳೊಂದಿಗೆ ಕಲ್ಲುಗಳು ಬೀಳುವ ಶಬ್ದವನ್ನು ಸ್ಪಷ್ಟವಾಗಿ ಕೇಳಿದೆ. ಈ ಶಬ್ದವು ಕೈಲಾಸ ಪರ್ವತದ ಒಳಗಿನಿಂದ ಬರುತ್ತಿತ್ತು. ಈ ಪಿರಮಿಡ್ನೊಳಗೆ ಕೆಲವು ಜನರು ವಾಸಿಸುತ್ತಿದ್ದಾರೆಂದು ನಮಗೆ ಅನಿಸಿತು. ಸಮಯದ ವೇಗದ ಹರಿವಿಗೂ ಅದ್ಭುತ ಪುರಾವೆಯೂ ಈ ಪ್ರದೇಶದಲ್ಲಿ ಕಂಡುಬಂದಿದೆ. ಕೈಲಾಸ ಪರ್ವತ ಪ್ರದೇಶಕ್ಕೆ ಭೇಟಿ ನೀಡಿದ ಜನರು ತಮ್ಮ ದೇಹದ ಕೂದಲು ಮತ್ತು ಉಗುರುಗಳು ಕೇವಲ 2 ದಿನಗಳಲ್ಲಿಯೇ ಸಾಮಾನ್ಯವಾಗಿ 2 ವಾರಗಳಲ್ಲಿ ಬೆಳೆಯುವಷ್ಟು ಬೆಳೆದಿರುವುದನ್ನು ಕಂಡುಕೊಂಡರು. ಅಷ್ಟೇ ಅಲ್ಲ, ಅವರ ಚರ್ಮವೂ ಸಾಮಾನ್ಯಕ್ಕಿಂತ ವೇಗವಾಗಿ ವಯಸ್ಸಾದಂತೆ ಕಾಣಲಾರಂಭಿಸಿತು. ಈ ರಹಸ್ಯಮಯ ಘಟನೆಯು ಕೈಲಾಸ ಪರ್ವತ ಪ್ರದೇಶದಲ್ಲಿ ಸಮಯದ ಗತಿಯು ವಿಭಿನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಸೂಚಿಸುತ್ತದೆ. ಈ ಅನುಭವವು ಜನರನ್ನು ಈ ಪವಿತ್ರ ಸ್ಥಳದಲ್ಲಿ ಮಾನವ ದೇಹ ಮತ್ತು ಮನಸ್ಸಿನ ಮೇಲೆ ಆಳವಾಗಿ ಪರಿಣಾಮ ಬೀರುವ ಕೆಲವು ಅದೃಶ್ಯ ಶಕ್ತಿಗಳಿವೆ ಎಂದು ಯೋಚಿಸುವಂತೆ ಮಾಡುತ್ತದೆ. ರಷ್ಯಾದ ವೈದ್ಯ ಅರ್ನೆಸ್ಟ್ ಮುಲ್ದಾಶಿಫ್ ತಮ್ಮ ನೆನಪುಗಳಲ್ಲಿ ಒಂದು ಅದ್ಭುತ ಮತ್ತು ರಹಸ್ಯಮಯ ಘಟನೆಯನ್ನು ಉಲ್ಲೇಖಿಸುತ್ತಾರೆ. ಅವರು ಬರೆಯುತ್ತಾರೆ, ಒಮ್ಮೆ ಸೈಬೀರಿಯಾದ ಪರ್ವತಾರೋಹಿಯೊಬ್ಬರು ತಮಗೆ ಕೆಲವು ಪರ್ವತಾರೋಹಿಗಳು ಕೈಲಾಸ ಪರ್ವತದ ಒಂದು ನಿರ್ದಿಷ್ಟ ಬಿಂದುವನ್ನು ತಲುಪುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಅವರು ಆ ಬಿಂದುವನ್ನು ತಲುಪಿದ ತಕ್ಷಣ ಅವರು ಇದ್ದಕ್ಕಿದ್ದಂತೆ ವಯಸ್ಸಾದವರಂತೆ ಕಾಣತೊಡಗಿದರು. ಈ ರಹಸ್ಯಮಯ ಘಟನೆಯ ನಂತರ ಆ ಪರ್ವತಾರೋಹಿಗಳ ವಯಸ್ಸು ಎಷ್ಟು ವೇಗವಾಗಿ ಹೆಚ್ಚಾಯಿತು ಎಂದರೆ 1 ವರ್ಷದೊಳಗೆ ವೃದ್ಧಾಪ್ಯದಿಂದ ಅವರು ಮರಣ ಹೊಂದಿದರು. ಈ ರಹಸ್ಯಮಯ ಅನುಭವವು ಕೈಲಾಸ ಪರ್ವತವನ್ನು ಇನ್ನಷ್ಟು ವಿಶಿಷ್ಟ ಮತ್ತು ಅದ್ಭುತವಾಗಿಸುತ್ತದೆ. ಇದರಿಂದ ಇದು ಪ್ರಪಂಚದ ಅತ್ಯಂತ ರಹಸ್ಯಮಯ ಸ್ಥಳಗಳಲ್ಲಿ ಒಂದಾಗಿದೆ. ಮಾನಸ ಸರೋವರ ಮತ್ತು ರಾಕ್ಷಸ ತಾಲ್ ವಿಭಿನ್ನ ಸರೋವರಗಳು. ಈಗ ಕೈಲಾಸ ಪರ್ವತದ ಬುಡದಲ್ಲಿರುವ 2 ಸರೋವರಗಳಾದ ಮಾನಸ ಸರೋವರ ಮತ್ತು ರಾಕ್ಷಸ ತಾಲ್ ಬಗ್ಗೆ ಮಾತನಾಡೋಣ. ಈ 2 ಸರೋವರಗಳು ಒಂದಕ್ಕೊಂದು ಬಹಳ ಹತ್ತಿರವಿದ್ದರೂ ಅವುಗಳ ಸ್ವಭಾವದಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿವೆ. ಮಾನಸ ಸರೋವರವನ್ನು ವಿಶ್ವದ ಅತಿ ಎತ್ತರದ ಸಿಹಿನೀರಿನ ಸರೋವರವೆಂದು ಪರಿಗಣಿಸಲಾಗಿದೆ. ಇದು ತನ್ನ ಶಾಂತ ಮತ್ತು ಸ್ಥಿರ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ. ಇದರ ಆಕಾರ ಸೂರ್ಯನ ಆಕೃತಿಯಂತೆ ದುಂಡಗಿದೆ. ಇದರ ಪವಿತ್ರ ನೀರಿನಲ್ಲಿ ಜೀವ ವೈವಿಧ್ಯತೆಯನ್ನು ಕಾಣಬಹುದು. ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಇಷ್ಟು ಎತ್ತರದಲ್ಲಿ ಮತ್ತು ಶೀತ ವಾತಾವರಣದಲ್ಲಿಯೂ ಈ ಸರೋವರವು ಎಂದಿಗೂ ಹೆಪ್ಪುಗಟ್ಟುವುದಿಲ್ಲ ಮತ್ತು ಅದರಲ್ಲಿ ಎಂದಿಗೂ ಅಲೆಗಳು ಏಳುವುದಿಲ್ಲ. ಇದನ್ನು ನೋಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಅದ್ಭುತ ಶಾಂತಿಯ ಅನುಭವವಾಗುತ್ತದೆ. ಮತ್ತೊಂದೆಡೆ ಮಾನಸ ಸರೋವರದ ಸಮೀಪದಲ್ಲಿರುವ ರಾಕ್ಷಸ ತಾಲ್ ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರವಾಗಿದೆ. ಇದರ ನೀರಿನಲ್ಲಿ ಉಪ್ಪುತನ ಎಷ್ಟು ಹೆಚ್ಚಾಗಿದೆ ಎಂದರೆ ಇಲ್ಲಿ ಯಾವುದೇ ಜೀವಿಯು ಬೆಳೆಯಲು ಸಾಧ್ಯವಿಲ್ಲ. ಈ ಸರೋವರವು ಯಾವಾಗಲೂ ಅಸ್ಥಿರವಾಗಿರುತ್ತದೆ, ಯಾವುದೋ ಆಂತರಿಕ ಅಶಾಂತಿಯಿಂದ ತುಂಬಿದಂತೆ. ರಾಕ್ಷಸ ತಾಲ್ ಅನ್ನು ರಾವಣನೇ ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ರಾವಣ ಶಿವನ ಅನನ್ಯ ಭಕ್ತನಾಗಿದ್ದನು. ತನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ರಾವಣ ಕೈಲಾಸ ಪರ್ವತಕ್ಕೆ ಹೋದನು. ಆದರೆ ಅದಕ್ಕೂ ಮೊದಲು ಅವನು ರಾಕ್ಷಸ ತಾಲ್ನಲ್ಲಿ ಸ್ನಾನ ಮಾಡಿ ಅಲ್ಲೇ ಧ್ಯಾನ ಮಾಡಿದನು. ಪೌರಾಣಿಕ ಕಥೆಗಳ ಪ್ರಕಾರ ರಾವಣನು ರಾಕ್ಷಸ ತಾಲ್ಗೆ ಧುಮುಕಿದ ತಕ್ಷಣ ಸರೋವರವನ್ನು ಅಸುರಿ ಶಕ್ತಿಗಳು ಆಕ್ರಮಿಸಿಕೊಂಡವು. ಈ ಸರೋವರವು ನಕಾರಾತ್ಮಕತೆಯಿಂದ ತುಂಬಿತು ಮತ್ತು ರಾವಣನ ಯೋಚನೆಗಳಲ್ಲಿಯೂ ಬದಲಾವಣೆ ಬಂತು. ಒಂದೇ ಭೌಗೋಳಿಕ ಪ್ರದೇಶದಲ್ಲಿದ್ದರೂ ಈ 2 ಸರೋವರಗಳು ಏಕೆ ಇಷ್ಟು ವಿಭಿನ್ನವಾಗಿವೆ ಎಂಬುದು ಯೋಚಿಸಬೇಕಾದ ಸಂಗತಿ. ರಹಸ್ಯಮಯ ಧ್ವನಿ ಮತ್ತು ಬೆಳಕುಗಳು. ಕೈಲಾಸ ಪರ್ವತ ಮತ್ತು ಮಾನಸ ಸರೋವರದ ಸುತ್ತ ಒಂದು ರಹಸ್ಯಮಯ ಧ್ವನಿ ಕೇಳಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ನೀವು ಈ ಪವಿತ್ರ ಸ್ಥಳಗಳ ಸಮೀಪಕ್ಕೆ ಹೋದಾಗ ಆಕಾಶದಲ್ಲಿ ವಿಮಾನ ಹಾರುತ್ತಿರುವಂತೆ ಭಾಸವಾಗುತ್ತದೆ. ಆದರೆ ನೀವು ಗಮನವಿಟ್ಟು ಕೇಳಿದಾಗ ಆ ಧ್ವನಿ ಡಮರು ಬಾರಿಸಿದಂತೆ ಅಥವಾ ಓಂ ಎಂಬ ಶಬ್ದ ಕೇಳಿದಂತೆ ಇರುತ್ತದೆ. ವಿಜ್ಞಾನಿಗಳು ಇದನ್ನು ನೈಸರ್ಗಿಕ ಘಟನೆ ಎಂದು ಹೇಳುತ್ತಾರೆ ಮತ್ತು ಬಹುಶಃ ಇದು ಹಿಮ ಕರಗುವುದರಿಂದ ಉಂಟಾಗುವ ಧ್ವನಿಯಾಗಿರಬಹುದು ಎಂದು ಹೇಳುತ್ತಾರೆ. ಆದರೆ ಅಲ್ಲಿಗೆ ಹೋಗುವ ಅನೇಕ ಸಾಧಕರು ಮತ್ತು ಯಾತ್ರಿಕರು ಈ ಧ್ವನಿ ಕೇವಲ ಕಾಕತಾಳೀಯವಲ್ಲ, ಬದಲಿಗೆ ಒಂದು ದೈವಿಕ ಸಂಕೇತವೆಂದು ನಂಬುತ್ತಾರೆ. ಕೈಲಾಸ ಪರ್ವತದ ಶಕ್ತಿಯುತ ಶಕ್ತಿ ಮತ್ತು ಅಲ್ಲಿನ ಆಧ್ಯಾತ್ಮಿಕ ಶಕ್ತಿಗಳು ಈ ಧ್ವನಿಗೆ ಜನ್ಮ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ಇದು ಹಿಮ ಕರಗುವ ಸಾಮಾನ್ಯ ಶಬ್ದವೇ ಅಥವಾ ಓಂನ ದೈವಿಕ ಧ್ವನಿಯ ಅದ್ಭುತವೇ? ಈ ಪ್ರಶ್ನೆ ಇಂದಿಗೂ ಉತ್ತರವಿಲ್ಲದೆ ಉಳಿದಿದೆ ಮತ್ತು ಬಹುಶಃ ಇದು ಕೈಲಾಸ ಪರ್ವತದ ರಹಸ್ಯವನ್ನು ಮತ್ತಷ್ಟು ಆಳವಾಗಿಸುತ್ತದೆ. ಕೈಲಾಸ ಪರ್ವತದ ರಹಸ್ಯಗಳು ಕೇವಲ ಧ್ವನಿಗಳಿಗೆ ಸೀಮಿತವಾಗಿಲ್ಲ. ಅನೇಕ ಯಾತ್ರಿಕರು ರಾತ್ರಿಯ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿ 7 ವಿಭಿನ್ನ ಬಣ್ಣಗಳ ಬೆಳಕುಗಳನ್ನು ನೋಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಈ ಬೆಳಕುಗಳು ತುಂಬಾ ಪ್ರಖರವಾಗಿ ಇರುತ್ತವೆ.
ಇದರಿಂದ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ, ಯಾವುದೋ ಅದೃಶ್ಯ ಶಕ್ತಿಯ ಪ್ರದರ್ಶನ ನಡೆಯುತ್ತಿರುವಂತೆ. ವಿಜ್ಞಾನಿಗಳು ಇಂದಿಗೂ ಈ ಬೆಳಕುಗಳ ರಹಸ್ಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ನಾಸಾದ ವಿಜ್ಞಾನಿಗಳು ಕೈಲಾಸ ಪರ್ವತದ ಸುತ್ತಲಿನ ಕಾಂತೀಯ ಬಲವು ಆಕಾಶದೊಂದಿಗೆ ಸೇರಿಕೊಂಡು ಈ ಅದ್ಭುತ ಬೆಳಕನ್ನು ಸೃಷ್ಟಿಸುತ್ತಿರಬಹುದು ಎಂದು ನಂಬುತ್ತಾರೆ. ಆದರೆ ಇದು ಕೇವಲ ಕಾಂತೀಯ ಶಕ್ತಿಯ ಆಟವೇ ಅಥವಾ ಕೈಲಾಸ ಪರ್ವತದ ದೈವಿಕ ಶಕ್ತಿಗಳ ಸಂಕೇತವೇ? ಈ ಪ್ರಶ್ನೆ ಇಂದಿಗೂ ಉತ್ತರವಿಲ್ಲದೆ ಉಳಿದಿದೆ. ಹಿಮ ಮಾನವ ಅಥವಾ ಯತಿ. ಹಿಮ ಮಾನವ ಅಥವಾ ಯತಿಯ ಕಥೆಗಳನ್ನು ನೀವು ಕೇಳಿದ್ದೀರಾ? ಇದು ಕೈಲಾಸ ಪರ್ವತ ಮತ್ತು ಹಿಮಾಲಯದ ದುರ್ಗಮ ಪ್ರದೇಶಗಳಲ್ಲಿ ಕಂಡುಬಂದಿರುವ ಒಂದು ಬೃಹಜ್ಜೀವಿ. ವರ್ಷಗಳಿಂದ ಹಿಮಾಲಯದ ಸುತ್ತಮುತ್ತ ವಾಸಿಸುವ ಜನರು ಈ ರಹಸ್ಯಮಯ ಪ್ರಾಣಿಯನ್ನು ತಮ್ಮ ಕಣ್ಣಾರೆ ನೋಡಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಇದು ನಿಜವಾಗಿಯೂ ಯಾವುದು ಎಂಬ ಬಗ್ಗೆ ಯಾವುದೇ ದೃಢವಾದ ಪುರಾವೆ ಇದುವರೆಗೂ ಸಿಕ್ಕಿಲ್ಲ. ಒಂದು ಬೃಹತ್ ಕರಡಿಯೇ, ಕಾಡು ಮಾನವನೇ ಅಥವಾ ಪ್ರಾಚೀನ ಜೀವಿಯೇ? ಅನೇಕ ಟಿಬೆಟಿಯನ್ ಮತ್ತು ನೇಪಾಳಿ ಜನರು ಈ ಹಿಮ ಮಾನವ ಕೈಲಾಸ ಪರ್ವತದ ಸುತ್ತಲೂ ಅಡ್ಡಾಡುತ್ತದೆ ಎಂದು ನಂಬುತ್ತಾರೆ. ಇದನ್ನು ಯತಿ ಎಂದು ಕರೆಯುತ್ತಾರೆ ಮತ್ತು ಅದರ ಬಗ್ಗೆ ಅನೇಕ ಕಥೆಗಳು ಪ್ರಚಲಿತದಲ್ಲಿವೆ. ಕೆಲವರು ಇದನ್ನು ಕಂದು ಕರಡಿ ಎಂದು ಹೇಳಿದರೆ, ಇನ್ನು ಕೆಲವರು ಇದನ್ನು ಕಾಡು ಮಾನವ ಎಂದು ಕರೆಯುತ್ತಾರೆ. ಇದು ಜನರ ಮೇಲೆ ಆಕ್ರಮಣ ಮಾಡಬಹುದು ಮತ್ತು ಅವರನ್ನು ತಿನ್ನಲೂಬಹುದು ಎಂದು ನಂಬಲಾಗಿದೆ. ಈ ರಹಸ್ಯವು ಹಿಮಾಲಯದ ಈ ಪವಿತ್ರ ಭೂಮಿಯನ್ನು ಮತ್ತಷ್ಟು ಆಳವಾಗಿ ಕುತೂಹಲದ ಕೇಂದ್ರವನ್ನಾಗಿ ಮಾಡಿದೆ. ವಿಜ್ಞಾನಿಗಳು ಸಹ ಇದರ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದಾರೆ. ಕೆಲವು ಸಂಶೋಧಕರು ಹಿಮ ಮಾನವ ವಾಸ್ತವವಾಗಿ ನಿಯಾಂಡರ್ತಲ್ ಮಾನವರ ಅವಶೇಷಗಳಾಗಿರಬಹುದು, ಇವುಗಳು ಇನ್ನೂ ಈ ಹಿಮಾವೃತ ಪ್ರದೇಶಗಳಲ್ಲಿ ಜೀವಂತವಾಗಿವೆ ಎಂದು ನಂಬುತ್ತಾರೆ. ಆದಾಗ್ಯೂ ಇದು ಕೇವಲ ಒಂದು ಊಹೆ, ಏಕೆಂದರೆ ಇದುವರೆಗೂ ಹಿಮ ಮಾನವನ ದೇಹ ಅಥವಾ ಅದರ ಜೀವನದ ಯಾವುದೇ ಘನಪುರಾವೆಗಳು ಸಿಕ್ಕಿಲ್ಲ. ವಿಶ್ವದ ಸುಮಾರು 30 ವಿಜ್ಞಾನಿಗಳು ಹಿಮಾಲಯದ ಹಿಮಾವೃತ ಪ್ರದೇಶಗಳಲ್ಲಿ ಹಿಮ ಮಾನವಗಳು ಇರಬಹುದು ಎಂದು ಪ್ರತಿಪಾದಿಸಿದ್ದಾರೆ, ಆದರೆ ಅದನ್ನು ಸಾಬೀತುಪಡಿಸಲು ಅವರಿಗೆ ಸಾಧ್ಯವಾಗಿಲ್ಲ. ಭೂಮಿಯ ಕೇಂದ್ರಬಿಂದು ಮತ್ತು ವಿಶಿಷ್ಟ ಅಂತರಗಳು. ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರಬಿಂದು ಅಥವಾ ಆಕ್ಸಿಸ್ ಮುಂಡಿ ಎಂದು ಕರೆಯುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ? ಅನೇಕ ಧಾರ್ಮಿಕ ಮತ್ತು ಪೌರಾಣಿಕ ನಂಬಿಕೆಗಳ ಪ್ರಕಾರ ಕೈಲಾಸ ಪರ್ವತವು ಸ್ವರ್ಗ ಮತ್ತು ಭೂಮಿಯ ಸಂಗಮವಾಗುವ ಸ್ಥಳವಾಗಿದೆ. ಇದನ್ನು ಬ್ರಹ್ಮಾಂಡದ ಅಕ್ಷ ಅಥವಾ ಮೆರುದಂಡ ಎಂದು ಕರೆಯಲಾಗಿದೆ. ಇದು ಸಮಸ್ತ ಜೀವಿಗಳು ಮತ್ತು ಬ್ರಹ್ಮಾಂಡದ ಶಕ್ತಿಯ ಕೇಂದ್ರವಾಗಿದೆ. ಪ್ರಾಚೀನ ಗ್ರಂಥಗಳಲ್ಲಿ ಆಕ್ಸಿಸ್ ಮುಂಡಿ ಎಂದರೆ ಭೂಮಿ ಮತ್ತು ಆಕಾಶಗಳು ಪರಸ್ಪರ ಸೇರುವ ಸ್ಥಳ ಎಂದರ್ಥ. ಈ ಅಕ್ಷವು ಇಡೀ ಭೂಮಿಯನ್ನು ಸಮತೋಲನಗೊಳಿಸುತ್ತದೆ ಮತ್ತು ಇದೇ ಕಾರಣಕ್ಕೆ ಇದನ್ನು ವಿಶ್ವದ ಕೇಂದ್ರವೆಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದ ಪ್ರಕಾರ ಕೈಲಾಸ ಪರ್ವತವು ಕೇವಲ ಶಿವನ ವಾಸಸ್ಥಾನವಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡದ ಕಾರ್ಯಾಚರಣೆ ನಡೆಯುವ ಸ್ಥಳವಾಗಿದೆ. ಇದು ವಿಶ್ವದ ಎಲ್ಲಾ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಿಕಲ್ಪನೆಗಳಲ್ಲಿ ಪವಿತ್ರ ಮತ್ತು ರಹಸ್ಯಮಯ ಸ್ಥಳವಾಗಿ ಸ್ಥಾಪಿತವಾಗಿದೆ. ಆಶ್ಚರ್ಯಕರ ವಿಷಯವೆಂದರೆ ಕೈಲಾಸ ಪರ್ವತದಿಂದ ಸ್ಟೋನ್ಹೆಂಜ್ನ ದೂರವು 6666 ಕಿಮಿ ಮತ್ತು ಇದು ಉತ್ತರ ಧ್ರುವದಿಂದಲೂ 6666 ಕಿಮಿ ದೂರದಲ್ಲಿದೆ. ಇದರ ಜೊತೆಗೆ ದಕ್ಷಿಣ ಧ್ರುವದಿಂದ ಇದರ ದೂರವು 13332 ಕಿಮಿ ಆಗಿದೆ. ಈ ರಹಸ್ಯ ಮತ್ತು ಸತ್ಯಗಳು ಕೈಲಾಸ ಪರ್ವತವನ್ನು ಒಂದು ಅನನ್ಯ ಮತ್ತು ವಿಶಿಷ್ಟ ಸ್ಥಳವನ್ನಾಗಿ ಮಾಡುತ್ತವೆ. ಇದು ಕೇವಲ ಭೌತಿಕ ಪರ್ವತವಲ್ಲ, ಬದಲಿಗೆ ಬ್ರಹ್ಮಾಂಡದ ಶಕ್ತಿಗಳ ಕೇಂದ್ರವಾಗಿದೆ. ಕೈಲಾಸ ಪರ್ವತದ ಆರೋಹಣ ಪ್ರಯತ್ನಗಳು. ಪ್ರಪಂಚದ ಅತ್ಯಂತ ಪವಿತ್ರ ಪರ್ವತಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ಕೈಲಾಸ ಪರ್ವತವನ್ನು ಇಂದಿಗೂ ಯಾವುದೇ ಮಾನವನೂ ಏರಲು ಸಾಧ್ಯವಾಗಿಲ್ಲ ಎಂದು ನಿಮಗೆ ತಿಳಿದಿದೆಯೇ? ಹಿಮಾಲಯದ ಅತಿ ಎತ್ತರದ ಶಿಖರಗಳನ್ನು ಅನೇಕ ಪರ್ವತಾರೋಹಿಗಳು ಯಶಸ್ವಿಯಾಗಿ ಏರಿದ್ದಾರೆ, ಆದರೆ ಕೈಲಾಸ ಪರ್ವತವನ್ನು ಏರಲು ಪ್ರಯತ್ನಿಸಿದ ಪ್ರತಿಯೊಬ್ಬರ ಹೆಜ್ಜೆಗಳು ಯಾವುದೋ ಕಾರಣದಿಂದ ನಿಂತುಹೋಗಿವೆ. ಅಂತಿಮವಾಗಿ ಈ ಪರ್ವತದಲ್ಲಿ ಅಂತಹ ಯಾವ ರಹಸ್ಯ ಅಡಗಿದೆ? ಅದು ಇಂದಿಗೂ ಅಸ್ಪೃಶ್ಯವಾಗಿ ಉಳಿದಿದೆ. ಇದುವರೆಗೂ ಎಷ್ಟು ಜನರು ಕೈಲಾಸ ಪರ್ವತವನ್ನು ಏರಲು ಪ್ರಯತ್ನಿಸಿದ್ದಾರೆ ಮತ್ತು ಅವರ ಪರಿಣಾಮ ಏನಾಗಿತ್ತು ಎಂದು ತಿಳಿಯೋಣ. ರಷ್ಯಾದ ಪರ್ವತಾರೋಹಿ ಸರ್ಗೆ ಸಿಲ್ಸ್ಟಿಯಾಕೋವ್ ಕೂಡ ಈ ರಹಸ್ಯಮಯ ಪರ್ವತವನ್ನು ಏರಲು ಪ್ರಯತ್ನಿಸಿದರು. ಅವರು ಶಿಖರದ ಸಮೀಪಕ್ಕೆ ತಲುಪಿದಾಗ ಇದ್ದಕ್ಕಿದ್ದಂತೆ ಅವರ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು. ಅವರಿಗೆ ದೌರ್ಬಲ್ಯ ಮತ್ತು ಅಸಹಜತೆ ಕಂಡುಬಂದಿತು ಮತ್ತು ಅವರು ಹಿಂದಿರುಗಲು ಒತ್ತಾಯಿಸಲ್ಪಟ್ಟರು. ಸರ್ಗೆ ಸಿಲ್ಸ್ಟಿಯಾಕೋವ್ ಹೇಳಿದರು, ನಾನು ಪರ್ವತದ ಬಹಳ ಹತ್ತಿರ ತಲುಪಿದಾಗ ನನ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ನಾನು ಆ ಪರ್ವತದ ಎದುರಿಗಿದ್ದೆ, ಅದನ್ನು ಇದುವರೆಗೂ ಯಾರೂ ಏರಲು ಸಾಧ್ಯವಾಗಿಲ್ಲ. ಇದ್ದಕ್ಕಿದ್ದಂತೆ ನನಗೆ ತುಂಬಾ ದೌರ್ಬಲ್ಯ ಅನಿಸಿತು ಮತ್ತು ಇಲ್ಲಿ ಇನ್ನು ಹೆಚ್ಚು ನಿಲ್ಲಬಾರದು ಎಂಬ ಯೋಚನೆ ಬಂತು. ನಂತರ ನಾವು ಕೆಳಗೆ ಇಳಿಯುತ್ತಾ ಹೋದಂತೆ ಮನಸ್ಸು ಹಗುರವಾಯಿತು. ರೆನ್ಹೋಲ್ಡ್ ಮೆಸ್ನರ್, ಇಟಲಿಯ ಪ್ರಸಿದ್ಧ ಪರ್ವತಾರೋಹಿ, ಸಮುದ್ರ ಮಟ್ಟದಿಂದ 26,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿರುವ 14 ಅತಿ ಎತ್ತರದ ಶಿಖರಗಳನ್ನು ಏರಿದ ದಾಖಲೆಯನ್ನು ಹೊಂದಿದ್ದಾರೆ. ಅವರು ಸಾಮಾನ್ಯ ಪರ್ವತಾರೋಹಿಯಾಗಿರಲಿಲ್ಲ, ಬದಲಿಗೆ ಅಸಾಮಾನ್ಯ ಧೈರ್ಯ ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿದ್ದರು.
ಆದರೆ ಅವರಿಗೆ ಕೈಲಾಸ ಪರ್ವತವನ್ನು ಏರಲು ಹೇಳಿದಾಗ ಅವರು ನಿರಾಕರಿಸಿದರು. ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ ಮೆಸ್ನರ್ ಬಹುಶಃ ಈ ಪರ್ವತದ ದೈವಿಕ ಶಕ್ತಿಗಳನ್ನು ಅರ್ಥಮಾಡಿಕೊಂಡಿದ್ದರು. ಚೀನೀ ಅಧಿಕಾರಿಗಳು ಅವರಿಗೆ ಕೈಲಾಸ ಪರ್ವತವನ್ನು ಏರಲು ಪ್ರಸ್ತಾಪಿಸಿದ್ದರೂ ಅವರು ಅದನ್ನು ತಿರಸ್ಕರಿಸಿದರು ಎಂದು ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ಈ ನಿರ್ಧಾರದ ನಂತರ ಚೀನಾ ಕೈಲಾಸ ಪರ್ವತವನ್ನು ಏರುವುದಕ್ಕೆ ನಿಷೇಧ ಹೇರಿತು, ಏಕೆಂದರೆ ಈ ಪರ್ವತವು ಯಾವುದೇ ಸಾಮಾನ್ಯ ಮನುಷ್ಯನ ಸಾಮರ್ಥ್ಯಕ್ಕೆ ಮೀರಿದ್ದು ಎಂದು ಪರಿಗಣಿಸಲಾಗಿದೆ. ಟಿಬೆಟಿಯನ್ ಬೌದ್ಧ ಸನ್ಯಾಸಿ ಮಿಲರೇಪಾ ಅವರು 11ನೇ ಶತಮಾನದಲ್ಲಿ ಕೈಲಾಸ ಪರ್ವತದ ಶಿಖರವನ್ನು ತಲುಪಿದ ಏಕೈಕ ಯಶಸ್ವಿ ಪ್ರಯತ್ನವನ್ನು ಮಾಡಿದರು ಎಂದು ಹೇಳಲಾಗುತ್ತದೆ. ಅವರು ಒಬ್ಬ ಮಹಾನ್ ಯೋಗಿ ಮತ್ತು ಸಿದ್ಧಪುರುಷರಾಗಿದ್ದರು. ಅವರು ತಮ್ಮ ಆಳವಾದ ಸಾಧನೆ ಮತ್ತು ತಪಸ್ಸಿನ ಬಲದಿಂದ ಈ ದಿವ್ಯ ಪರ್ವತವನ್ನು ಏರಿದರು. ಅವರ ಈ ಆರೋಹಣವನ್ನು ಆಧ್ಯಾತ್ಮಿಕವಾಗಿ ಪರಿಗಣಿಸಲಾಗಿದೆ ಮತ್ತು ಇದರ ನಂತರ ಯಾರೂ ಈ ಪರ್ವತದ ಶಿಖರವನ್ನು ಏರಲು ಪ್ರಯತ್ನಿಸಿಲ್ಲ ಎಂದು ಹೇಳಲಾಗುತ್ತದೆ. ಆದಾಗ್ಯೂ ಮಿಲರೇಪಾ ಈ ಆರೋಹಣದ ಬಗ್ಗೆ ಎಂದಿಗೂ ಮಾತನಾಡಲಿಲ್ಲ ಮತ್ತು ಅದಕ್ಕಾಗಿಯೇ ಈ ಘಟನೆಯು ಒಂದು ಆಳವಾದ ರಹಸ್ಯವಾಗಿ ಉಳಿದಿದೆ. ರಷ್ಯಾದ ವಿಜ್ಞಾನಿಗಳ ವರದಿಯು ಯುಎನ್ ಸ್ಪೆಷಲ್ ಮ್ಯಾಗಜಿನ್ನ 2004 ಜನವರಿ ಸಂಚಿಕೆಯಲ್ಲಿ ಪ್ರಕಟವಾಯಿತು. ಇದರಲ್ಲಿ ಕೈಲಾಸ ಪರ್ವತದ ರಚನೆ ಮತ್ತು ರಹಸ್ಯಗಳ ಮೇಲೆ ಬೆಳಕು ಚೆಲ್ಲಲಾಯಿತು. ಆದರೆ ಇಂದಿಗೂ ಈ ಪರ್ವತಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಕೈಲಾಸ ಪರ್ವತವನ್ನು ಏರಲು ಕೊನೆಯ ಪ್ರಯತ್ನವನ್ನು 2001ರಲ್ಲಿ ಮಾಡಲಾಯಿತು. ಆ ಸಮಯದಲ್ಲಿ ಚೀನಾ ತನ್ನ ಕಡೆಯಿಂದ ಸ್ಪ್ಯಾನಿಷ್ ಪರ್ವತಾರೋಹಣ ತಂಡಕ್ಕೆ ಕೈಲಾಸವನ್ನು ಏರಲು ಅನುಮತಿ ನೀಡಿತ್ತು. ಆದಾಗ್ಯೂ ಈ ತಂಡವು ಈ ಪವಿತ್ರ ಪರ್ವತದ ಶಿಖರವನ್ನು ತಲುಪಲು ಸಾಧ್ಯವಾಗಲಿಲ್ಲ. ವಿಶ್ವದಾದ್ಯಂತದ ಜನರು ಕೈಲಾಸ ಪರ್ವತವು ಅತ್ಯಂತ ಪವಿತ್ರ ಸ್ಥಳವಾಗಿದೆ ಮತ್ತು ಅದನ್ನು ಏರುವುದು ದೇವರುಗಳಿಗೆ ಅವಮಾನ ಎಂದು ನಂಬುತ್ತಾರೆ. ಇದೇ ನಂಬಿಕೆಯಿಂದಾಗಿ ಇದರ ನಂತರ ಕೈಲಾಸ ಪರ್ವತವನ್ನು ಏರುವುದಕ್ಕೆ ಸಂಪೂರ್ಣವಾಗಿ ನಿಷೇಧ ಹೇರಲಾಯಿತು. ಕೈಲಾಸವು ನಮಗೆ ಕೆಲವು ವಿಷಯಗಳು ಮಾನವನ ವ್ಯಾಪ್ತಿಯಿಂದ ಹೊರಗಿವೆ ಎಂದು ನೆನಪಿಸುತ್ತದೆ. ಕೆಲವು ಸ್ಥಳಗಳು, ಕೆಲವು ರಹಸ್ಯಗಳು ಇವೆ. ಅವುಗಳನ್ನು ಮುಟ್ಟಲು ಕೇವಲ ಭೌತಿಕ ಶಕ್ತಿಯಲ್ಲ, ಆದರೆ ಆಳವಾದ ಆತ್ಮಿಕ ಶಕ್ತಿಯ ಅಗತ್ಯವಿದೆ. ಬಹುಶಃ ಅದಕ್ಕಾಗಿಯೇ ಇಂದಿಗೂ ಯಾರೂ ಕೈಲಾಸ ಪರ್ವತದ ಶಿಖರವನ್ನು ತಲುಪಲು ಸಾಧ್ಯವಾಗಿಲ್ಲ, ಏಕೆಂದರೆ ಇದು ಕೇವಲ ಆರೋಹಣವಲ್ಲ, ಬದಲಿಗೆ ಆಸ್ಥೆ ಮತ್ತು ಸಮರ್ಪಣೆಯ ಪರ್ವತವಾಗಿದೆ. ಸ್ವಸ್ತಿಕ್ ಮತ್ತು ಓಂ ಚಿಹ್ನೆಗಳು. ಕೈಲಾಸ ಪರ್ವತದ ಮತ್ತೊಂದು ಅದ್ಭುತ ರಹಸ್ಯವೆಂದರೆ ಅದರ ನೆರಳಿನಿಂದ ರೂಪುಗೊಳ್ಳುವ ಸ್ವಸ್ತಿಕ್ ಮತ್ತು ಓಂ ಚಿಹ್ನೆಗಳು. ಸೂರ್ಯನು ಕೈಲಾಸ ಪರ್ವತದ ಹಿಂದೆ ಮುಳುಗಿದ ತಕ್ಷಣ ಪರ್ವತದ ನೆರಳಿನಿಂದ ಸ್ವಸ್ತಿಕ್ನ ಅದ್ಭುತ ಚಿಹ್ನೆ ಮೂಡಿಬರುತ್ತದೆ. ಇದೇ ಸ್ವಸ್ತಿಕ್ ಹಿಂದೂ ಧರ್ಮದಲ್ಲಿ ಶುಭ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ಪವಿತ್ರ ಚಿಹ್ನೆಯನ್ನು ನೋಡಿ ಶಿವ ಮತ್ತು ಸೂರ್ಯದೇವರ ನಡುವೆ ಆಳವಾದ ಆಧ್ಯಾತ್ಮಿಕ ಸಂಬಂಧ ಪ್ರಕಟವಾಗುತ್ತಿರುವಂತೆ ಅನಿಸುತ್ತದೆ. ಆದರೆ ಇದು ಕೇವಲ ಒಂದು ರಹಸ್ಯವಲ್ಲ. ಕೈಲಾಸ ಪರ್ವತದ ಮೇಲೆ ಹಿಮ ಬಿದ್ದಾಗ ದಕ್ಷಿಣ ದಿಕ್ಕಿನಿಂದ ನೋಡಿದಾಗ ಹಿಮದ ರಚನೆಯಿಂದ ಓಂ ಚಿಹ್ನೆ ಮೂಡುತ್ತದೆ. ಇದೇ ಓಂ ಹಿಂದೂ ಧರ್ಮದಲ್ಲಿ ಪರಮವಾಸ್ತವ ಮತ್ತು ಆಧ್ಯಾತ್ಮಿಕ ಜ್ಞಾನದ ಸಂಕೇತವೆಂದು ಪರಿಗಣಿಸಲಾಗಿದೆ. ಓಂ ಪರ್ವತದ ರೂಪದಲ್ಲಿ ಕಾಣುವ ಈ ದೃಶ್ಯವು ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಆಳವಾದ ಸಂಬಂಧವನ್ನು ವೀಕ್ಷಕರಿಗೆ ನೆನಪಿಸುತ್ತದೆ ಮತ್ತು ಈ ಪರ್ವತವು ಎಷ್ಟು ದೈವಿಕ ಮತ್ತು ರಹಸ್ಯಮಯವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಅವಕಾಶವನ್ನು ನಮಗೆ ನೀಡುತ್ತದೆ. ಈ ನೈಸರ್ಗಿಕ ಘಟನೆಗಳು ಪೀಳಿಗೆಗಳಿಂದ ಜನರನ್ನು ವಿಸ್ಮಯಗೊಳಿಸುತ್ತಾ ಬಂದಿವೆ ಮತ್ತು ಕೈಲಾಸ ಪರ್ವತದ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಆಳವಾಗಿಸುತ್ತವೆ. ಸ್ವರ್ಗದ ಏಣಿ ಮತ್ತು ಚೀನಾದ ಹೆಲಿಕಾಪ್ಟರ್ ಪ್ರಯತ್ನ. ಪೌರಾಣಿಕ ಗ್ರಂಥಗಳಲ್ಲಿ ಕೈಲಾಸ ಪರ್ವತವನ್ನು ಸ್ವರ್ಗದ ಏಣಿ ಎಂದು ಕರೆಯಲಾಗಿದೆ. ರಾವಣನು ಈ ಪರ್ವತದ ಮೇಲೆ ಸ್ವರ್ಗವನ್ನು ತಲುಪಲು ಏಣಿ ನಿರ್ಮಿಸಿದನೆಂದು ನಂಬಲಾಗಿದೆ. ಆದರೆ ಇದು ಕೇವಲ ರಾವಣನ ಕಥೆಯಲ್ಲ. ವೇದಗಳ ಪ್ರಕಾರ ಕೈಲಾಸ ಪರ್ವತವು ಭೂಮಿ ಮತ್ತು ಸ್ವರ್ಗದ ನಡುವಿನ ಪವಿತ್ರ ಅಕ್ಷವಾಗಿದೆ. ಅದು ಅವುಗಳನ್ನು ಸಂಪರ್ಕಿಸುತ್ತದೆ. ಮಹಾಭಾರತದಲ್ಲಿಯೂ ಇದರ ಉಲ್ಲೇಖವಿದೆ. ಅಲ್ಲಿ ಪಾಂಡವರು ತಮ್ಮ ಪತ್ನಿ ದ್ರೌಪದಿಯೊಂದಿಗೆ ಮೋಕ್ಷವನ್ನು ಪಡೆಯಲು ಕೈಲಾಸ ಪರ್ವತವನ್ನು ಏರುತ್ತಾರೆ. ಯಾತ್ರೆಯ ಸಮಯದಲ್ಲಿ ಪಾಂಡವರು ಒಬ್ಬರ ನಂತರ ಒಬ್ಬರು ಬಿದ್ದು ಹೋಗುತ್ತಾರೆ. ಆದರೆ ಯುಧಿಷ್ಠಿರ ತನ್ನ ನಿಜವಾದ ಧರ್ಮ ಮತ್ತು ನಿಷ್ಕಳಂಕ ಜೀವನದಿಂದಾಗಿ ಸ್ವರ್ಗವನ್ನು ಪ್ರವೇಶಿಸಲು ಸಮರ್ಥರಾಗುತ್ತಾರೆ. ಕೈಲಾಸ ಪರ್ವತವನ್ನು ಪರಿಪೂರ್ಣತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಅದರ 4 ಇಳಿಜಾರುಗಳು ದಿಕ್ಸೂಚಿಯ 4 ದಿಕ್ಕುಗಳನ್ನು ಪ್ರತಿನಿಧಿಸುತ್ತವೆ. ಶಿಷ್ಯರು ಈ ಪರ್ವತವು ನಿಜವಾಗಿಯೂ ಸ್ವರ್ಗದ ಪ್ರವೇಶದ್ವಾರ ಎಂದು ನಂಬುತ್ತಾರೆ. ಅದರ ದೈವಿಕತೆ ಮತ್ತು ಪವಿತ್ರತೆಯು ಈ ಸ್ಥಳವನ್ನು ಅನನ್ಯ ಆಧ್ಯಾತ್ಮಿಕ ಪರಂಪರೆಯನ್ನಾಗಿ ಮಾಡುತ್ತದೆ. ಯಾವುದೇ ಮಾನವ ಕೈಲಾಸ ಪರ್ವತವನ್ನು ಏರಲು ಸಾಧ್ಯವಾಗುತ್ತಿಲ್ಲ ಎಂದು ಚೀನಾ ಕಂಡುಕೊಂಡಾಗ ಅವರು ಒಂದು ಸಾಹಸಮಯ ನಿರ್ಧಾರವನ್ನು ತೆಗೆದುಕೊಂಡರು: ಕೈಲಾಸ ಪರ್ವತದ ಶಿಖರಕ್ಕೆ ಹೆಲಿಕಾಪ್ಟರ್ ಕಳುಹಿಸುವುದು. ಆದಾಗ್ಯೂ ಕೈಲಾಸ ಪರ್ವತದ ಮೇಲೆ ಹೆಲಿಕಾಪ್ಟರ್ ಮತ್ತು ವಿಮಾನಗಳನ್ನು ಹಾರಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ, ಏಕೆಂದರೆ ಈ ಪ್ರದೇಶದ ಹವಾಮಾನವು ಇದ್ದಕ್ಕಿದ್ದಂತೆ ಹದಗೆಡುತ್ತದೆ ಮತ್ತು ಯಾವುದೇ ವಿಮಾನವು ಇಲ್ಲಿ ದೀರ್ಘಕಾಲ ಉಳಿಯಲು ಸಾಧ್ಯವಿಲ್ಲ.
ಅನೇಕ ದಿನಗಳ ಹವಾಮಾನ ಸಂಶೋಧನೆಯ ನಂತರ ಚೀನಾ ಒಂದು ಸ್ಪಷ್ಟ ದಿನವನ್ನು ಆರಿಸಿಕೊಂಡಿತು ಮತ್ತು ತನ್ನ ಹೆಲಿಕಾಪ್ಟರ್ ಅನ್ನು ಕೈಲಾಸ ಪರ್ವತದ ಕಡೆಗೆ ಕಳುಹಿಸಿತು. ಆರಂಭದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಹೆಲಿಕಾಪ್ಟರ್ನಲ್ಲಿ ಕುಳಿತಿದ್ದ ಜನರು ಕೈಲಾಸ ಪರ್ವತದ ಅದ್ಭುತ ದೃಶ್ಯವನ್ನು ಆನಂದಿಸುತ್ತಿದ್ದರು. ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಮತ್ತು ಅವರು ಶಿಖರವನ್ನು ತಲುಪುತ್ತಾರೆ ಎಂದು ಅವರಿಗೆ ಅನಿಸಿತ್ತು. ಆದರೆ ಅವರು ಸ್ವಲ್ಪ ಹೆಚ್ಚು ಎತ್ತರವನ್ನು ತಲುಪಿದ ತಕ್ಷಣ ಪರಿಸರದಲ್ಲಿ ಬದಲಾವಣೆಗಳು ಬರಲಾರಂಭಿಸಿದವು. ಕೈಲಾಸದ ಮೇಲೆ ಮೋಡಗಳು ಕವಿದವು ಮತ್ತು ಹಿಮಕುಸಿತದ ದೃಶ್ಯಗಳು ಕಾಣಿಸಲಾರಂಭಿಸಿದವು. ಆದರೆ ಅತ್ಯಂತ ಭಯಾನಕ ವಿಷಯ ಸಂಭವಿಸಿದ್ದು ಆಗ ಆಕಾಶದಲ್ಲಿ ಕಪ್ಪು ಮೋಡಗಳು ಹೆಲಿಕಾಪ್ಟರ್ ಅನ್ನು ಆವರಿಸಿದವು. ಧೈರ್ಯವನ್ನು ಗಳಿಸಿ ಅವರು ಹೆಲಿಕಾಪ್ಟರ್ ಅನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದರು. ಆದರೆ ತಕ್ಷಣವೇ ಆಕಾಶದಲ್ಲಿ ಮಿಂಚು ಹೊಳೆಯಲು ಪ್ರಾರಂಭಿಸಿತು ಮತ್ತು ಭಾರೀ ಹಿಮಪಾತ ಶುರುವಾಯಿತು. ಎತ್ತರದಲ್ಲಿ ಗಾಳಿಯ ಒತ್ತಡ ಎಷ್ಟು ಹೆಚ್ಚಾಯಿತು ಎಂದರೆ ಹೆಲಿಕಾಪ್ಟರ್ ಅನ್ನು ನಿಯಂತ್ರಿಸುವುದು ತುಂಬಾ ಕಷ್ಟವಾಯಿತು. ಚೀನೀ ವಿಜ್ಞಾನಿಗಳು ಕೈಲಾಸ ಪರ್ವತದ ವಿಶಿಷ್ಟ ಭೌಗೋಳಿಕ ಸ್ಥಿತಿಯಿಂದಾಗಿ ಎಲ್ಲಾ ದಿಕ್ಕುಗಳು ಒಟ್ಟಾಗಿ ಸೇರಿಕೊಳ್ಳುತ್ತವೆ. ಇದರಿಂದ ಅವರು ದಿಕ್ಕುಭ್ರಮೆಯಲ್ಲಿ ಸಿಲುಕಿದರು ಎಂದು ಹೇಳಿದರು. ಈ ಸಮಯದಲ್ಲಿ ಅವರ ದಿಕ್ಸೂಚಿಯೂ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಈಗ ಅವರಿಗೆ ಬೇರೆ ಯಾವುದೇ ಆಯ್ಕೆ ಇರಲಿಲ್ಲ ಮತ್ತು ಅವರು ಕೆಳಗೆ ಮರಳಲು ನಿರ್ಧರಿಸಿದರು. ನಿಧಾನವಾಗಿ ಅವರು ಕೆಳಗೆ ಇಳಿದು ಬಂದರು. ಹೃದಯ ಬಡಿತ ವೇಗವಾಗಿತ್ತು, ಆದರೆ ಸುರಕ್ಷಿತವಾಗಿ ಹಿಂದಿರುಗಿದರು. ಈ ಘಟನೆಯು ಈ ರಹಸ್ಯಮಯ ಪರ್ವತವನ್ನು ಏರುವುದು ಅಥವಾ ಗೆಲ್ಲುವುದು ಅವರ ಕೈಯಲ್ಲಿಲ್ಲ ಎಂದು ಚೀನಾಗೆ ಮನವರಿಕೆ ಮಾಡಿಸಿತು. ಸಂಗೀತ, ನಾಸಾದ ಸಂಶೋಧನೆ ಮತ್ತು ಶಂಭಾಲಾ ನಗರ. ಚೀನಾದ ವಿಫಲ ಪ್ರಯತ್ನದ ನಂತರ ಕೈಲಾಸ ಪರ್ವತದ ಬಗ್ಗೆ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಕುತೂಹಲವು ಬಹಳಷ್ಟು ಹೆಚ್ಚಾಯಿತು. 2015ರಲ್ಲಿ ನಾಸಾ ತನ್ನ ಉಪಗ್ರಹವನ್ನು ಕೈಲಾಸ ಪರ್ವತದ ಮೇಲೆ ಕೇಂದ್ರೀಕರಿಸಿ ಆಳವಾದ ಸಂಶೋಧನೆಯನ್ನು ಪ್ರಾರಂಭಿಸಿತು. ಈ ಪರ್ವತದ ರಹಸ್ಯಗಳು ನಾಸಾದ ವಿಜ್ಞಾನಿಗಳನ್ನು ಸಹ ಅಚ್ಚರಿಗೊಳಿಸಿದವು. ಪರಿಶೀಲನೆಯ ನಂತರ ನಾಸಾ ವಿಜ್ಞಾನಿಗಳು ಹಂಚಿಕೊಂಡ ಚಿತ್ರಗಳಲ್ಲಿ ಕೈಲಾಸ ಪರ್ವತದ ಒಂದು ರಹಸ್ಯಮಯ ನೆರಳು ಕಾಣಿಸಿತು. ಈ ನೆರಳನ್ನು ನೋಡಿದಾಗ ಯಾರೋ ಬೃಹತ್ ಆಕೃತಿ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವಂತೆ ಭಾಸವಾಗುತ್ತದೆ. ಈ ಅದ್ಭುತ ದೃಶ್ಯವು ಪ್ರಪಂಚದಾದ್ಯಂತದ ಜನರನ್ನು ಬೆಚ್ಚಿಬೀಳಿಸಿತು, ಏಕೆಂದರೆ ಹೆಚ್ಚಿನ ಜನರು ಇದನ್ನು ಶಿವನ ಚಿತ್ರಕ್ಕೆ ಹೋಲಿಸಿ ನೋಡುತ್ತಿದ್ದರು. ಈ ರಹಸ್ಯಮಯ ಚಿತ್ರವು ಕೈಲಾಸ ಪರ್ವತದ ಪವಿತ್ರತೆ ಮತ್ತು ಅದರ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಆಳವಾಗಿಸುತ್ತದೆ. ಅದು ಇಂದಿಗೂ ಮಾನವೀಯತೆಗೆ ಬಗೆಹರಿಯದ ಒಗಟಾಗಿ ಉಳಿದಿದೆ. ಸಂಗೀತ. ಡಾ. ಅರ್ನೆಸ್ಟ್ ಮುಲ್ದಾಶಿಫ್ ಅವರ ಹೇಳಿಕೆಗಳಿಗೆ ಬಲ ಸಿಗುತ್ತದೆ. ನಾವು ಪ್ರಾಚೀನ ರಷ್ಯಾದ ಚಿತ್ರಕಾರ ನಿಕೋಲಸ್ ರೋಚ್ ಅವರ ನಂಬಿಕೆಗಳನ್ನು ಕೇಳಿದಾಗ ಕೈಲಾಸ ಪರ್ವತದೊಳಗೆ ಒಂದು ಗುಪ್ತ ಮತ್ತು ಮಾಂತ್ರಿಕ ನಗರವಿದೆ ಎಂದು ಅವರು ಸಹ ನಂಬಿದ್ದರು. ಈ ರಹಸ್ಯಮಯ ನಗರದ ಉಲ್ಲೇಖ ಹಿಂದೂ ಮತ್ತು ಬೌದ್ಧ ಧರ್ಮದಲ್ಲಿಯೂ ಇದೆ. ಇದನ್ನು ಶಂಭಾಲಾ ಎಂದು ಕರೆಯಲಾಗಿದೆ. ಶಂಭಾಲಾ ಸಂಸ್ಕೃತ ಪದವಾಗಿದ್ದು ಅದರ ಅರ್ಥ ಶಾಂತ ಸ್ಥಳ. ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿನ ಅಂತಿಮ ಅವತಾರ ಕಲ್ಕಿ ಜನಿಸುವ ಪವಿತ್ರ ಸ್ಥಳವಿದು. ಶಂಭಾಲಾವನ್ನು ಪಾಪವಿಲ್ಲದ ಮನಸ್ಸಿನವರು ಮಾತ್ರ ನೋಡಬಹುದು ಎಂದು ಹೇಳಲಾಗುತ್ತದೆ. ಸಾಧು ಸಂತರು ಮತ್ತು ಯೋಗಿಗಳು ಈ ಸ್ಥಳಕ್ಕೆ ಬಂದು ತಪಸ್ಸು ಮಾಡುತ್ತಾರೆ ಮತ್ತು ಅದರ ದೈವಿಕತೆಯನ್ನು ಅನುಭವಿಸುತ್ತಾರೆ. ಆದರೆ ಶಂಭಾಲಾದ ರಹಸ್ಯ ಇಲ್ಲಿಗೆ ಮುಗಿಯುವುದಿಲ್ಲ. ನಮ್ಮ ಪ್ರಾಚೀನ ಮಹಾಕಾವ್ಯಗಳಲ್ಲಿ ವಿವರಿಸಿರುವ ಅಮರ ಯೋಧರಾದ ಹನುಮಾನ್ ಮತ್ತು ಅಶ್ವತ್ಥಾಮ ಇಂದಿಗೂ ಇದೇ ನಗರದಲ್ಲಿ ವಾಸಿಸುತ್ತಿದ್ದಾರೆ ಎಂದು ನಂಬಲಾಗಿದೆ. ಶಂಭಾಲಾದ ನಿವಾಸಿಗಳು ಅಸಾಮಾನ್ಯ ಬುದ್ಧಿಮತ್ತೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದಾರೆ. ಇದು ನಮಗೆ ಇನ್ನೂ ಕೇವಲ ಕಲ್ಪನೆ ಮಾತ್ರ. ಇಲ್ಲಿನ ಜನರು ಟೈಮ್ ಟ್ರಾವೆಲ್ ಮಾಡಬಹುದು, ಟೆಲಿಪೋರ್ಟ್ ಮಾಡಬಹುದು ಮತ್ತು ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಸಾಧಿಸಬಹುದು. ಅವರಿಗೆ ಏನೂ ಅಸಾಧ್ಯವಲ್ಲ, ಏಕೆಂದರೆ ಅವರು ಭವಿಷ್ಯವನ್ನು ನೋಡಬಲ್ಲರು ಮತ್ತು ಸಮಯದ ಮಿತಿಗಳನ್ನು ಮೀರಿದ್ದಾರೆ. ಕೈಲಾಸ ಪರ್ವತದೊಳಗೆ ಅಡಗಿರುವ ಈ ಅದ್ಭುತ ನಗರದ ರಹಸ್ಯವು ಇಂದಿಗೂ ನಮ್ಮ ಮುಂದೆ ಬಗೆಹರಿಯದ ಒಗಟಾಗಿ ಉಳಿದಿದೆ. ಇದು ಪ್ರಕೃತಿ, ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನದ ನಡುವಿನ ಆಳವಾದ ಸಂಬಂಧಗಳನ್ನು ಸೂಚಿಸುತ್ತದೆ. ನೀವು ಶಂಭಾಲಾದ ಈ ಅದ್ಭುತ ರಹಸ್ಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ಮತ್ತು ಅದರ ಬಗ್ಗೆ ವಿಶೇಷ ಸಾಕ್ಷ್ಯಚಿತ್ರವನ್ನು ನೋಡಲು ಬಯಸಿದರೆ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ನಾವು ಶೀಘ್ರದಲ್ಲೇ ಶಂಭಾಲಾದ ಈ ರಹಸ್ಯಮಯ ಮತ್ತು ವಿಶಿಷ್ಟ ವಿಷಯದ ಬಗ್ಗೆ ಹೊಸ ವಿಡಿಯೋವನ್ನು ತರುತ್ತೇವೆ. ಕೈಲಾಸ ಪರ್ವತದ ರಹಸ್ಯಗಳು ನಿಮಗೆ ಮೋಡಿ ಮಾಡಿದ್ದರೆ ಮತ್ತು ನೀವು ಈ ರೀತಿಯ ಅದ್ಭುತ ಕಥೆಗಳನ್ನು ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಇದರಿಂದ ನಾವು ನಿಮಗೆ ಇನ್ನಷ್ಟು ರಹಸ್ಯಮಯ ಮತ್ತು ಆಸಕ್ತಿದಾಯಕ ಮಾಹಿತಿಯನ್ನು ತರುತ್ತೇವೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳು ಅಥವಾ ಆಲೋಚನೆಗಳಿದ್ದರೆ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ.